ಇತ್ತಲು ಕರ್ಣ ಅರ್ಜುನನಿಗೆ ಹತ್ತಿತು ಕಾಳಗಾಯ ಬಿಡಲಿ ತೆರೆದು ಮತ್ತೆ ವಿಭಾಡಿಸುತ್ತಿರೆ ಗಜರುತ್ತಲಿ ಮೂದಲಿಸಿ ಮಾತಾಡಿದ ರಾಗ ನೀನು ಸೂತನ ಮಗ ಸರಿ, ಆದರೆ ನಿನಗೆ ಕ್ಷತ್ರಿಯನಾಗುವಂತಹ ಹಂಬಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗಿ ಹೋಯಿತು. ಪರೀಕ್ಷಾ ರಂಗಕ್ಕೆ ಕರೆಯಿಲ್ಲದೆ ಬಂದೆ, ನನ್ನನ್ನು ದ್ವಂದ್ವ ಯುದ್ಧಕ್ಕೆ ಕರೆದೆ. ಆಮೇಲೆ ನಮ್ಮೊಳಗೆ ಮುಖಾಮುಖಿಯಾಗಿ ಅದೆಷ್ಟೋ ಬಾರಿ ಯುದ್ಧ ನಡೆದು ಹೋಯಿತು. ಕರ್ಣ, ನೀನು ಕದನದಲ್ಲಿ ಸಾಹಸಿಗನಲ್ಲ, ಅಣ್ಣ ತಮ್ಮಂದಿರೊಳಗೆ ಕದನವನ್ನು ಏರ್ಪಡಿಸುವುದರಲ್ಲಿ ನೀನೊಬ್ಬ ಸಾಹಸಿಗ. ಅನ್ನದಾತನಿಗೆ ದುರ್ಬೋಧನೆಯನ್ನು ಹೇಳಿಕೊಡುವುದರಲ್ಲಿ ನೀನು ಸಾಹಸಿಗ. ಹೆಣ್ಣೊಬ್ಬಳ ಮಾನಭಂಗವಾಗುವಲ್ಲಿ ಕೈ ತಟ್ಟಿ ನಗುವುದರಲ್ಲಿ ನೀನು ಸಾಹಸಿಗ. ಒಡೆಯ ವೈರಿಯ ಕೈ ಸೆರೆ ಸಿಕ್ಕಿದಾಗ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಓಡಿ ಹೋಗುವುದರಲ್ಲಿ ನೀನೊಬ್ಬ ಸಾಹಸಿಗ. ನನ್ನ ಮುಂದೆ ಅರೆ ಕ್ಷಣ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲದೆ ಪೆಟ್ಟು ತಿದ್ದು ಓಡಿ ಹೋಗುವುದರಲ್ಲಿ ನೀನೊಬ್ಬ ಸಾಹಸಿಗ. ಇಂದು ಕೌರವನ ಪಕ್ಷದ ಸೇನಾಪತಿಯಾಗಿ ನನ್ನ ಮುಂದೆ ಮಲೆತು ನಿಂತಿದ್ಯೋ, ತಲೆಯನ್ನು ನೀಗಬೇಕಾದಿತ್ತು ಎಂದರು.